ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಒಂದ್ ಕಡೆಗೆ ತನಿಖೆ ಚುರುಕುಗೊಂಡಿದ್ರೆ ಇನ್ನೊಂದು ಕಡೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರನ್ನ ದರ್ಶನ್ ಹೆಂಡತಿ ಅಂತ ಸಂಬೋಧಿಸದಂತೆ ತಾಕೀತನ್ನ ಮಾಡಿದ್ದಾರೆ. ಹಾಗೆ ಎಷ್ಟೋ ದಿನಗಳ ದರ್ಶನ್ ಹಾಗೂ ಅವರ ತಾಯಿಯ ಮುನಿಸು ಕೂಡ ಶಮನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸೆರೆವಾಸ, ದಾಸನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದ್ದು 14ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಎಲ್ಲ 17 ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಿದ್ರು. ಮೊದಲ ಬಾರಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾದರು. ಬೆಂಗಳೂರು ಜೈಲಿನಿಂದ 13 ಆರೋಪಿಗಳು, ತುಮಕೂರು ಜೈಲಿನಿಂದ 4 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರು. ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ, ನಾನು ಅವರ ಧರ್ಮಪತ್ನಿ. ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತ್ರ. ಇದೆಲ್ಲದರ ಮಧ್ಯೆ ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತ್ರ ಬರೆದಿದ್ದಾರೆ. ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ, ನಾನು ಅವರ ಧರ್ಮಪತ್ನಿ. ಪವಿತ್ರ ಸಂಜಯ್ ಸಿಂಗ್ ಜೊತೆಗೆ ಮದುವೆ ಆಗಿದ್ದು ಓರ್ವ ಮಗಳಿದ್ದಾಳೆ. ಹೀಗಾಗಿ ಪವಿತ್ರ ಗೌಡ ಅವರನ್ನ ದರ್ಶನ್ ಪತ್ನಿ ಅಂತ ಉಲ್ಲೇಖಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪತ್ನಿ ಪೊಲೀಸ್ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪವಿತ್ರ ಗೌಡ ದರ್ಶನ್ ಪತ್ನಿಯಲ್ಲ. 2003ರಲ್ಲಿ ದರ್ಶನ್ ಮತ್ತು ನಾನು ಮದುವೆ ಆಗಿದ್ದೀವಿ. ಆ ವರ್ಷದ ಮೇ 19ರಂದು ದರ್ಶನ್ ಅವರ ಧರ್ಮಪತ್ನಿಯಾಗಿದ್ದೇನೆ. ನಮ್ಮಿಬ್ಬರಿಗೆ ಒಬ್ಬ ಮಗ ಇದ್ದಾನೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಅವರಿಬ್ಬರಿಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನೀವು ಮಾಧ್ಯಮ ಗೋಷ್ಠಿಯಲ್ಲಿ ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ದೀರಿ. ಗೃಹ ಸಚಿವರು ಕೂಡ ಒಮ್ಮೆ ಅದನ್ನೇ ಉಚ್ಚಾರಣೆ ಮಾಡಿದ್ದಾರೆ. ಹೀಗಾಗಿ ಪೊಲೀಸ್ ರೆಕಾರ್ಡ್ನಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ, ದರ್ಶನ್ ಅವರನ್ನ ಮದುವೆಯಾಗಿದ್ದಾರೆ ಅಂತ ಉಲ್ಲೇಖಿಸಬೇಡಿ. ದಾಖಲೆಗಳಲ್ಲಿ ದರ್ಶನ್ ಅವರ ಪತ್ನಿ ಅಂತ ಬರಿಬೇಡಿ. ಜೈಲಲ್ಲಿ ದರ್ಶನ್ ಅಂಡ್ ಪವಿತ್ರ ಮುಖಾಮುಖಿಯಾಗಬಾರ್ದು. ಜೈಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ದರ್ಶನ್ ಫ್ಯಾಮಿಲಿ. ನ್ಯಾಯಾಂಗ ಬಂಧನದ ವಿಸ್ತರಣೆ ಒಂದ್ ಕಡೆಯಾದ್ರೆ, ಇತ್ತ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಆಗಬಾರ್ದು ಅಂತೇಳಿ ಜೈಲಾಧಿಕಾರಿಗಳಿಗೆ ದರ್ಶನ್ ಫ್ಯಾಮಿಲಿ ಮನವಿ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಹಾಗೂ ಅವರ ಸ್ನೇಹಿತರಿಗೆ ದರ್ಶನ್ ಭೇಟಿಗೆ ಅವಕಾಶ ಕೊಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮೊನ್ನೆ ಪವಿತ್ರ ಆಪ್ತೆ ಸಮತಾ ದಾಸ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಪವಿತ್ರ ಬಗ್ಗೆ ಕೆಲ ವಿಚಾರಗಳನ್ನ ದರ್ಶನ್ ಬಳಿ ಪ್ರಸ್ತಾಪಿಸಿದ್ರು. ಎಷ್ಟೇ ಮಾತನಾಡಿದ್ರು ಪವಿತ್ರ ವಿಚಾರವಾಗಿ ಕಾಟೇರ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ. ಬಹುದಿನಗಳ ಬಳಿಕ ತಾಯಿ ಮಗನ ಮುನಿಸು ಶಮನ. ಜೈಲಲ್ಲಿ ಮಗನ ಸ್ಥಿತಿ ಕಂಡು ಕಣ್ಣೀರಿಟ್ಟ ತಾಯಿ ಮೀನಾ. ಬಹುದಿನಗಳ ಬಳಿಕ ತಾಯಿ ಮಗನ ಮುನಿಸು ಶಮನವಾದಂತೆ ಕಾಣಿಸ್ತಿದೆ. 7-8 ವರ್ಷಗಳಿಂದ ದರ್ಶನ್ ಹಾಗೂ ತಾಯಿ ಮೀನಾ ಮುಕ್ತವಾಗಿ ಮಾತುಕತೆಯಾಡಿರಲಿಲ್ಲ. ಇದೀಗ ಅವರಿಬ್ಬರ ಸಂಬಂಧಕ್ಕೆ ಜೈಲಿನಲ್ಲಿ ಮುಕ್ತಿ ಸಿಕ್ಕಿದ್ದು ಪರಪ್ಪನ ಅಗ್ರಹಾರದಲ್ಲಿ ಮನದಾಳದ ನೋವನ್ನ ಹಂಚಿಕೊಂಡಿದ್ದಾರೆ. ಇದೇ ವೇಳೆ ದರ್ಶನ್ಗೆ ತಾಯಿ ಮೀನಾ ಬುದ್ಧಿವಾದವನ್ನು ಕೂಡ ಹೇಳಿದ್ರು ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ತಾಯಿ ಮಗ ಮಾತನಾಡಿದ್ದೇನು ಎಂಬುದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ನೋಡಿ. ತಾಯಿಯನ್ನ ಕಂಡು ಕಣ್ಣೀರಿಟ್ಟ ದಾಸ. ಜೈಲಲ್ಲಿ ಮಗನ ಸ್ಥಿತಿಯನ್ನು ಕಂಡು ಬಿಕ್ಕಳಿಸಿ ಅತ್ತ ತಾಯಿ ಮೀನಾ. ತಾಯಿ ಅತ್ತಿದ್ದಕ್ಕೆ ಮಗ ದರ್ಶನ್ ಕಣ್ಣಲ್ಲೂ ನೀರು. ಮಗನನ್ನ ತಬ್ಬಿ ಅಳುತ್ತಲೇ ಪ್ರೀತಿಯ ಮುತ್ತಿಟ್ಟ ತಾಯಿ ಮೀನಾ. ನೀನು ಯಾಕಮ್ಮ ಬರೋದಕ್ಕೆ ಹೋದೆ ಎಂದ ದರ್ಶನ್. ಯಾಕೋ ಮಗನೇ ಇಷ್ಟೊಂದು ಸಣ್ಣಗಾಗಿದೆಯಾ ಎಂದ ತಾಯಿ. ಜೈಲೂಟ ಸೇರ್ತಿಲ್ಲ, ಡಯಟ್ನಲ್ಲಿದ್ದೀನಿ ಅಮ್ಮ ಅಂದ ದರ್ಶನ್. ಯಾಕೋ ಇಂತಹ ದುಸ್ಥಿತಿಯನ್ನು ತಂದುಕೊಂಡೆ ಎಂದ ತಾಯಿ. ಅದೆಲ್ಲ ಬಿಡಮ್ಮ ಅಂಥೇಳಿ ತಾಯಿಯನ್ನು ಸಂತೈಸಿದ ದರ್ಶನ್. ಸರಿ ಆಯ್ತಮ್ಮ ಅಂಥೇಳಿ ವಿನಮ್ರವಾಗಿಯೇ ಹೇಳಿದ ದರ್ಶನ್. ಅಣ್ಣನ ಸ್ಥಿತಿಯನ್ನು ಕಂಡು ತಮ್ಮ ದಿನಕರ್ ಸಹ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ರೇಣುಕಾ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದ್ದು ಜೈಲಿನಲ್ಲಿಯೇ ಮುದ್ದೆ ಮುರಿಯೋದು ಖಾಯಂ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.